ಆಕಾಶವಾಣಿ ಬಾಗಿಲೋಳು ಕೈ ಮುಗಿದು ಒಳಗೆ ಯಾತ್ರಿಕನೇ. ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಎಂಎನ್ ಸುಂದರ್ರಾಜ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಚಿಕ್ಕಮಗಳೂರು ಜಿಲ್ಲೆಯ ಮತ್ತೊಂದು ಹೆಸರಾಂತವಾಗಿರ್ತಕ್ಕಂಥ ಪ್ರವಾಸಿ ಸ್ಥಳವನ್ನು ನೋಡ್ಕೊಂಡು ಬರೋಣ. ಅದು ಹೇಮಗಿರಿ ಅಂತಕ್ಕಂಥ ಒಂದು ಪುರಾಣ ಪ್ರಸಿದ್ಧವಾದ ಒಂದು ಸ್ಥಳ. ಅದು ಗಿರಿ ಅಂದರೆ ಬೆಟ್ಟ ಗೊತ್ತೇ ಇದೆ. ಇಲ್ಲಿ ಬೆಟ್ಟದ ಮೇಲೆ ಶ್ರೀ ಮಲ್ಲಿಕಾರ್ಜುನ ದೇವರ ಉದ್ಭವ ಮೂರ್ತಿಯನ್ನು ನಾವು ನೋಡ್ಬೋದು. ಇದು ಹಿಂದೆ ಹೊಯ್ಸಳರು ಆಳ್ತಾ ಇದ್ದಂತಹ ಒಂದು ಪ್ರದೇಶ. ಇದು ನೂರಾರು ವರ್ಷ ಇತಿಹಾಸ ಇರತಕ್ಕಂಥ ಈ ದೇವಾಲಯಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಪರಂಪರೆ ಇದೆ. ಬೇರೆ ದೇವಸ್ಥಾನಗಳೆಲ್ಲ ಹಾಗಲ್ಲ. ಇದು ಆ ದೇವರ ಭಕ್ತರು ಯಾರಾದರೂ ಅಲ್ಲಿ ಹೊಸ ಉದ್ಯಮ ಪ್ರಾರಂಭಿಸೋದಕ್ಕಿಂತ ಮೊದಲು, ಅನಾರೋಗ್ಯಕ್ಕೆ ತುತ್ತಾದರೆ, ಸಂತಾನರಹಿತ ದಂಪತಿಗಳು ಇಲ್ಲಿ ಬಂದು ಸೇವೆ ಸಲ್ಲಿಸ್ತಾರೆ. ಯಾಕೆಂದರೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಖಂಡಿತ ಒಳಿತು ಮಾಡ್ತಾನೆ ಅಂತಕ್ಕಂಥ ಒಂದು ಬಲವಾದ ನಂಬಿಕೆ ಭಾಳ ಹಿಂದಿನಿಂದನೂ ಸಹ ಬೆಳ್ಕೊಂಡು ಬಂದಿರತಕ್ಕಂಥದ್ದು. ಆದ್ದರಿಂದ ಈ ಹೇಮಗಿರಿಗೆ ಆಗಾಗ್ಗೆ ಅನೇಕ ಜನ ಭೇಟಿ ಕೊಟ್ಟು ದೇವರ ಒಂದು ಸನ್ನಿಧಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಬರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಇಲ್ಲಿ ಬೆಟ್ಟದ ಬುಡದವರೆಗೂ ಸಹ ರಸ್ತೆ ಇದೆ. ಇದು ಎಲ್ಲಿದೆ ಅಂತಂದರೆ ಕಡೂರು ಬಾಣಾವರ ರಸ್ತೆಯ ಮಧ್ಯೆ ಎಡಭಾಗದಲ್ಲಿ ಇದು ಕಂಡು ಬರ್ತಕ್ಕಂಥದ್ದು. ಸುಮಾರು 7 ಕಿಲೋಮೀಟರ್ ರಸ್ತೆ ಇದೆ. ರಸ್ತೆ ಸಾಗಿದರೆ ಅಲ್ಲಿ ಬೆಟ್ಟದ ಬುಡ ಸಿಗುತ್ತೆ. ಅಂದರೆ ನಾವು ಬೆಟ್ಟದ ಹತ್ತಿರ ಹೋಗ್ಬೋದು. ಆ ಬೆಟ್ಟದ ಮೇಲೆ ಹೋಗ್ಬೇಕಾದ್ರೆ ಮಾತ್ರ ನಾವು ಮೆಟ್ಟಿಲು ಹತ್ಕೊಂಡೇ ಹೋಗ್ಬೇಕು. ಸುಮಾರು 380 ಮೆಟ್ಟಿಲು ಹತ್ತಿ ಮೇಲೆ ಸಾಗಿದರೆ ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯ ದೇವಾಲಯ ನಮಗೆ ಕಂಡು ಬರುತ್ತೆ. ಆ ಬೆಟ್ಟದ ಮೇಲೆ ಏರ್ಬೇಕಾದ್ರೆ ತುಂಬ ಕಷ್ಟವಾಗ್ಬೋದು ಅಂತ ಅಂದ್ಕೋಬೋದು ನೀವು. ಖಂಡಿತ ಕಷ್ಟ ಆಗಲ್ಲ. ಭಾಳ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬೆಟ್ಟದ ಮೇಲೆ ಹೋದಂತೆಲ್ಲ ಅಲ್ಲಿ ಬೀಸ್ತಕ್ಕಂಥ ತಂಪಾದ ಗಾಳಿ ಮನಸ್ಸಿಗೆ ತುಂಬ ಆಹ್ಲಾದವನ್ನು ಉಂಟು ಮಾಡುತ್ತೆ. ಸುತ್ತಲೂ ಕಂಗೊಳಿಸ್ತಕ್ಕಂಥ ಹಸಿರು ಆಯಾಸವನ್ನು ಪರಿಹಾರ ಮಾಡುತ್ತೆ. ಪ್ರಕೃತಿ ಪ್ರಿಯರಿಗೆ ಮತ್ತು ಚಾರಣಿಗರಿಗೆ ಈ ಸ್ಥಳ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು. ಅಬಾಲ ವೃದ್ಧರಾದಿಯಾಗಿ ಎಲ್ಲರೂ ಸಹ ಈ ಒಂದು ಮೆಟ್ಟಲುಗಳನ್ನು ಹತ್ತಿ ಮೇಲೋಗೋದಕ್ಕೆ ಅವಕಾಶ ಇರುತ್ತೆ. ಇದು ಚಿಕ್ಕಮಗಳೂರಿನಿಂದ ಬರಬೇಕು ಅಂದರೆ ಸುಮಾರು 49 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಈ ಹೇಮಗಿರಿ. ಒಳ್ಳೆಯ ವಾಹನ ವ್ಯವಸ್ಥೆಯೂ ಸಹ ಇದೆ. ಇಲ್ಲಿ ಬೆಟ್ಟದ ಮೇಲೆ ಏನಿದೆ ಅಂತ ನಾವು ಅವಲೋಕನ ಮಾಡಿದರೆ ಅಲ್ಲಿ ಒಂದು ಲಿಂಗ ಇದೆ. ಆ ದೇವಸ್ಥಾನದ ಒಳಗೆ ಬಹಳ ಸುಂದರವಾಗಿರ್ತಕ್ಕಂತಹ ಮಲ್ಲಿಕಾರ್ಜುನನ ಒಂದು ಲಿಂಗ ಇದೆ. ಅದಕ್ಕೆ ಉದ್ಭವ ಲಿಂಗ ಅಂತಾರೆ. ಇದು ತಾನಾಗೇ ಉದ್ಭವಿಸಿರ್ತಕ್ಕಂಥದ್ದು, ಯಾವುದೇ ಕೆತ್ತನೆ ಕೆಲಸ ಮಾಡದೇ ಇರತಕ್ಕಂಥದ್ದು ಅಂತಕ್ಕಂಥ ಒಂದು ನಂಬಿಕೆ ಎಲ್ಲರಲ್ಲೂ ಸಹ ಇದೆ. ಯಾಕೆಂದರೆ ಅದಕ್ಕೆ ಯಾರು ಸ್ಥಾಪನೆ ಮಾಡಿದ್ದು ಅನ್ನೋದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಅದು ಉದ್ಭವ ಲಿಂಗ ಆಗಿರೋದ್ರಿಂದ ಅದು ಸಕಲ ಅಭೀಷ್ಟಗಳನ್ನು ನೆರವೇರಿಸುತ್ತೆ ಅಂತ ಇಲ್ಲಿನ ಜನರ ಒಂದು ಅಚಲವಾಗಿರ್ತಕ್ಕಂಥ ಒಂದು ನಂಬಿಕೆ ಇದೆ. ಶಿವಲಿಂಗದ ಎದುರಿಗೆ ಒಂದು ಬಸವಣ್ಣ ಇದೆ. ಅದರ ಕೊರಳಲ್ಲಿರ್ತಕ್ಕಂಥ ಒಂದು ಗಂಟೆ ಇದೆ. ಅದು ಭಾಳ ಮನೋಹರವಾಗಿರ್ತಕ್ಕಂಥ ಗಂಟೆ. ಅದು ಎಷ್ಟು ಸೊಗಸಾಗಿ ಕೆತ್ತಿದ್ದಾರೆ ಅಂತಂದರೆ ನಿಜವಾಗಲೂ ಗಂಟೆಯನ್ನೇ ಹಾಕಿದಾರೇನೋ, ಲೋಹದ ಗಂಟೆಯೇ ಇದೆಯೇನೋ ಅನ್ನೋ ರೀತಿಯಲ್ಲಿ ಅದು ನಮಗೆ ಕಂಡು ಬರುತ್ತೆ. ಬಸವಣ್ಣನ ಎಡಭಾಗದಲ್ಲಿ ಗಣಪತಿ ಇದೆ. ಬಲಭಾಗದಲ್ಲಿ ಭದ್ರಕಾಳಮ್ಮ ಮತ್ತು ವೀರಭದ್ರೇಶ್ವರ ದೇವರ ವಿಗ್ರಹಗಳನ್ನು ನಾವು ನೋಡ್ಬೋದು. ಅಲ್ಲೊಂದು ಸುರಂಗ ಮಾರ್ಗನೂ ಕಾಣುತ್ತೆ ನಮಗೆ. ಆದರೆ ಆ ಸುರಂಗ ಮಾರ್ಗದಲ್ಲಿ ಯಾರೂ ಹೋಗಿಲ್ಲ. ಅಲ್ಲಿ ಇವೊಂದು ನಂಬಿಕೆ ಇದೆ. ಈ ಸುರಂಗ ಮಾರ್ಗದಲ್ಲಿ ಹೋದರೆ ಯಗಟಿ ಮಲ್ಲಿಕಾರ್ಜುನ ದೇಗುಲದವರೆಗೂ ಸಹ ಹೋಗ್ಬೋದು ಅಂತ ಅಲ್ಲಿನ ಜನ ಹೇಳ್ತಾರೆ. ಯಾರೂ ಹೋಗಿ ಬಂದಿರತಕ್ಕಂಥ ದಾಖಲೆ ಇಲ್ಲ. ಅಂದರೆ ಯಗಟಿ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೂ ಈ ಹೇಮಗಿರಿಯ ಶ್ರೀ ಮಲ್ಲಿಕಾರ್ಜುನ ದೇವಾಲಯಕ್ಕೂ ಒಂದು ಕೊಂಡಿ ಅಂತ ತಿಳ್ಕೊಬೋದು ನಾವು. ಶಿವರಾತ್ರಿ ದಿವಸ ಇಲ್ಲಿ ವಿಶೇಷ ಪೂಜೆ ಇರೋದ್ರಿಂದ ಸಹಸ್ರಾರು ಜನ ನಾಡಿನ ಎಲ್ಲ ಕಡೆಯಿಂದ ಇಲ್ಲಿ ಬಂದು ಸೇರ್ತಾರೆ. ದೇವರ ಒಂದು ಪೂಜೆಯನ್ನು ಮಾಡಿಕೊಂಡು ಭಾಳ ಸಂತೋಷದಿಂದ ಅಲ್ಲಿ ಕಾಲ ಕಳೆದು ಹೋಗ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಬೆಟ್ಟದ ಬುಡಕ್ಕೆ ಬಂದರೆ ಅಲ್ಲೊಂದು ದೊಡ್ಡ ಕೆರೆಯನ್ನು ನಾವು ನೋಡ್ಬೋದು. ಅದು ಎಂದೂ ಬತ್ತೇ ಇಲ್ಲ ಅಂತ ಅಲ್ಲಿನ ಜನ ಹೇಳ್ತಾರೆ. ಯಾಕೆಂದರೆ ನೀರು ಯಾವಾಗಲೂ ಇರುತ್ತೆ ಅದಕ್ಕೆ. ಅದನ್ನು ವಿಷ್ಣು ಸಮುದ್ರ ಅಂತ ಕರೀತಾರೆ. ಸುಮಾರು 1440 ಎಕರೆ ಪ್ರದೇಶಗಳನ್ನು ಒಂದು ಆಕ್ರಮಿಸ್ಕೊಂಡಿರ್ತಕ್ಕಂಥ ಒಂದು ವಿಶಾಲವಾದ ಕೆರೆ. ಬೇಸಿಗೆಯಲ್ಲೂ ಸಹ ಅಲ್ಲಿ ನೀರು ಸದಾ ಇರುತ್ತೆ. ಆಮೇಲೆ ಅಲ್ಲಿ ತೆಪ್ಪೋತ್ಸವವನ್ನು ಸಹ ಮಾಡ್ತಾರೆ. ಆ ತೆಪ್ಪೋತ್ಸವವನ್ನು ನೋಡೋದಕ್ಕೆ ಸುತ್ತಮುತ್ತಲಿನ 40ಕ್ಕೂ ಹೆಚ್ಚು ಹಳ್ಳಿಗಳಿಂದ ಮತ್ತು ವಿವಿಧ ಜಿಲ್ಲೆಗಳಿಂದ
ಲಕ್ಷಾಂತರ ಜನ ಬಂದು ಸೇರ್ತಾರೆ. ಅವರು ಆ ಕೆರೆ ಅಂಚಿನಲ್ಲಿ ನಿಂತ್ಕೊಂಡು ಅಲ್ಲಿ ತೆಪ್ಪೋತ್ಸವವನ್ನು ನೋಡ್ತಕ್ಕಂಥ ಒಂದು ಸಂಭ್ರಮ ಇದೆಯಲ್ಲ, ಅದು ಭಾಳ ಸೊಗಸಾಗಿರ್ತಕ್ಕಂಥ ಸಂಭ್ರಮ ಅದು. ಇದು ಸಾಮಾನ್ಯವಾಗಿ ತೆಪ್ಪೋತ್ಸವ ಯಾವಾಗ ಮಾಡ್ತಾರೆ ಅಂದರೆ ಈ ದೊಡ್ಡ ಕೆರೆ ತುಂಬಿ ಕೋಡಿ ಬಿದ್ದಾಗ ಮಾಡ್ತಕ್ಕಂಥ ಒಂದು ಕ್ರಿಯೆ ಇದು. ಪ್ರತಿ ವರ್ಷ ಮಾಡಲ್ಲ ಅದು. ಯಾವಾಗ ಆ ಕೋಡಿ ಬೀಳುತ್ತೆ, ಅಷ್ಟು ದೊಡ್ಡದಾಗಿರ್ತಕ್ಕಂಥ ಕೆರೆಗೆ ನೀರು ಸೇರಬೇಕು, ಆ ನೀರು ತುಂಬಿಕೊಂಡು ಕೋಡಿ ಬೀಳಬೇಕು. ಆ ಕೋಡಿ ಬಿದ್ದಾಗ ಜನ ಅಲ್ಲಿ ಈ ತೆಪ್ಪೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನು ನೋಡ್ತೀವಿ. ಇತ್ತೀಚೆಗೆ ನಡೆದ ತೆಪ್ಪೋತ್ಸವ 66 ವರ್ಷಗಳ ನಂತರ ನಡೆದಿರ್ತಕ್ಕಂಥದ್ದು. ಇತ್ತೀಚೆಗೆ ನಡೆದಿರೋದು ಅಂದರೆ 66 ವರ್ಷಗಳು ಅದು ತುಂಬೇ ಇರಲಿಲ್ಲ. ಅದು ಆ ವರ್ಷ ತುಂಬಿ ಅದು ಕೋಡಿ ಬಿದ್ದಿದ್ದರಿಂದ ಅಲ್ಲಿ ತೆಪ್ಪೋತ್ಸವ ಆಯಿತು. ಲಕ್ಷಾಂತರ ಜನ ಅಲ್ಲಿ ಬಂದು ಸೇರಿ ಅದನ್ನು ಕಣ್ಣು ತುಂಬಿಕೊಂಡು ತಮ್ಮ ಜೀವನ ಪಾವನ ಆಯಿತು ಅಂತ ಅಂದ್ಕೊಂಡಿದ್ದು ಉಂಟು. ಈ ಒಂದು ಸ್ಥಳ ಇದೆಯಲ್ಲ, ಇದು ಒಂದು ದಿನದ ಪ್ರವಾಸಕ್ಕೆ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಸ್ಥಳ. ಯಾಕೆಂದರೆ ಇಲ್ಲಿ ಪ್ರಶಾಂತ ವಾತಾವರಣ ಇದೆ. ಪ್ರಶಾಂತತೆಯನ್ನು ಬಯಸ್ತಕ್ಕಂಥವ್ರಿಗೆ ಇದು ಅತ್ಯುತ್ತಮ ತಾಣ. ಇದು ಶಿವರಾತ್ರಿ ಎಂದು ನಡೀತಕ್ಕಂಥ ಮಹಾರುದ್ರಾಭಿಷೇಕಕ್ಕೆ ಜನ ಬಂದು ತಮ್ಮ ಜೀವನ ಸಾರ್ಥಕವಾಯಿತು ಅಂತ ಭಾವಿಸ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಇದರ ಹತ್ತಿರನೇ ಇನ್ನೊಂದು ಸುಂದರವಾದ ಒಂದು ದೇವಾಲಯ ಇದೆ. ಅದಕ್ಕೆ ಕೆರೆ ಸಂತೆ ಅಂತ ಕರೀತಾರೆ ಹಳ್ಳಿಗೆ. ಅಲ್ಲೊಂದು ಮಹಾಲಕ್ಷ್ಮಿ ದೇವಾಲಯ ಇದೆ. ಅದು ಸಹ ಸುಮಾರು 902 ವರ್ಷಗಳ ಹಿಂದೆ ಹೊಯ್ಸಳರು ನಿರ್ಮಿಸಿರ್ತಕ್ಕಂಥ ಒಂದು ದೇವಾಲಯ. ಅದನ್ನು ಸಹ ನಾವು ನೋಡಿಕೊಂಡು ಬರ್ಬೋದು. ಇದಿಷ್ಟು ಈ ಹೇಮಗಿರಿಯ ಶ್ರೀ ಮಲ್ಲಿಕಾರ್ಜುನ ದೇವಾಲಯದ ಒಂದು ಸೂಕ್ಷ್ಮ ಇತಿಹಾಸ. ಇದನ್ನು ಅಲ್ಲಿ ಹೋಗಿ ನೋಡಿದಾಗ ಮಾತ್ರ ನಮಗೆ ಅದರ ಒಂದು ಸೌಂದರ್ಯ, ಅದರ ಒಂದು ಹಿರಿಮೆ, ಗರಿಮೆ ಇವು ನಮಗೆ ತಿಳಿದು ಬರುತ್ತೆ. ಇನ್ನು ಮುಂದಿನ ಒಂದು ಸ್ಥಳ ಅಂತಂದರೆ ಕವಿಕಲ್ ಗಂಡಿ ಅಂತಕ್ಕಂಥದ್ದು. ಗುಂಡಿ ಅಲ್ಲ, ಗಂಡಿ. ಈ ಕವಿಕಲ್ ಗಂಡಿ ಎಲ್ಲಿದೆ ಅಂತಂದರೆ ಬಾಬಾ ಬುಡನ್ಗಿರಿ ಗಿರಿಶ್ರೇಣಿಯಲ್ಲಿ ಇರ್ತಕ್ಕಂಥ ಒಂದು ನಿಗೂಢವಾದ ಸ್ಥಳ ಇದು. ಇದನ್ನು ಯಾಕೆ ನಿಗೂಢವಾದ ಸ್ಥಳ ಅಂತ ಕರೀತಾರೆ ಅಂತಂದರೆ ಇಲ್ಲಿ ಬೆಟ್ಟದ ತುದಿಯಲ್ಲಿರ್ತಕ್ಕಂಥದ್ದು ವಿಶಿಷ್ಟವಾಗಿರ್ತಕ್ಕಂಥ ಕೋನಾಕಾರವಾಗಿರ್ತಕ್ಕಂಥ ಒಂದು ಬೆಟ್ಟ ಇದು. ಅಲ್ಲಿ ಹೋಗಿ ಮೇಲೆ ನಿಂತರೆ ಒಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ಅನುಭವ ನಮಗೆ ಅಲ್ಲಾಗತ್ತೆ. ಯಾಕೆ ಅಂದರೆ ಗಾಳಿ ಬೀಸಬೇಕಾದ್ರೆ ಇಲ್ಲಿ ವಿಚಿತ್ರವಾಗಿರ್ತಕ್ಕಂಥ ಶಿಳ್ಳೆ ಹೊಡೆಯುವಂತಹ ಶಬ್ದ ಕಿವಿಗೆ ಅಪ್ಪಳಿಸುತ್ತೆ. ಆ ಶಬ್ದವನ್ನು ಕೇಳ್ತಾ ಇದ್ದರೆ ಒಂದೊಂದು ಸರಿ ಭಯನೂ ಉಂಟಾಗುತ್ತೆ. ಏನಪ್ಪ ಇಷ್ಟೊಂದು ಜೋರಾಗಿ ಇಲ್ಲಿ ಶಬ್ದ ಬರುತ್ತಲ್ಲ, ಇದು ಏನಿರ್ಬೋದು ಅಂತಕ್ಕಂಥ ಭಯನೂ ಸಹ ಮನದಲ್ಲಿ ಮೂಡುತ್ತದೆ. ಇಲ್ಲಿ ಯಾಕೆ ಶಬ್ದ ಬರುತ್ತೆ ಅಂತಂದರೆ ಗಾಳಿಯ ರಭಸದಿಂದ ಆ ಶಬ್ದ ಉಂಟಾಗುತ್ತದೆ. ಇಲ್ಲಿನ ಪ್ರಕೃತಿ ಸೌಂದರ್ಯ ಮೈ ಮನಗಳಿಗೆ ತಂಪೆರೆದು ಆಯಾಸಗೊಂಡ ದೇಹಕ್ಕೆ ಉಪಶಮನ ನೀಡತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಸ್ಥಳ ಅಂದರೆ ಕವಿಕಲ್ ಗಂಡಿ. ಆದರೆ ಇಲ್ಲಿ ಹೋಗಬೇಕಾದ್ರೆ ಯಾರೂ ಸಹ ಮಾರ್ಗದರ್ಶಕರ ನೆರವಿಲ್ಲದೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಾದರೂ ದಾರಿ ತಪ್ಪು ಹೋಗ್ಬಿಡ್ತಾರಲ್ಲಿ. ಆದ್ದರಿಂದ ಅಲ್ಲಿ ಯಾರಾದರೂ ಗೊತ್ತಿದ್ದಂಥವ್ರನ್ನ ಕರ್ಕೊಂಡು ಹೋಗೋದು ತುಂಬ ಸೂಕ್ತವಾಗಿರ್ತಕ್ಕಂಥದ್ದು. ಇಲ್ಲಿ ಈ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದನೆ ಮಾಡಬೇಕು, ಶಾಂತಿಯನ್ನು ಬಯಸಬೇಕು, ಪ್ರಶಾಂತವಾದ ಮನಸ್ಸನ್ನು ಹೊಂದಿರಬೇಕು ಅಂತಕ್ಕಂಥ ಜನ ಈ ಸ್ಥಳಕ್ಕೆ ಭೇಟಿ ನೀಡಲೇಬೇಕು. ಯಾಕೆಂದರೆ ಇದು ಯಾವಾಗಲೂ ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥದ್ದು. ಅದರಲ್ಲೂ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ದಟ್ಟವಾದ ಮಂಜು ಇಲ್ಲಿ ಆವರಿಸಿರುತ್ತೆ. ಆ ಮಂಜಿನ ಒಂದು ವಾತಾವರಣದಲ್ಲಿ ನಾವಲ್ಲಿ ಇರ್ತಕ್ಕಂಥದ್ದು ನಮಗೆ ಬಹಳ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುತ್ತೆ. ಯಾವುದೋ ಒಂದು ಕಾಶ್ಮೀರದ ಕಡಿಮೆಗೆ ಬಂದಿದ್ದೇನೋ ಅನ್ನೋ ಒಂದು ಭಾವನೆ ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ಆಮೇಲೆ ಇಲ್ಲಿ ಯಾವುದೇ ಸೌಲಭ್ಯ ಇಲ್ಲ, ಯಾವುದೇ ಉಪಹಾರ ಗೃಹ ಇಲ್ಲ, ನೀರು ಸಿಗಲ್ಲ. ಆದ್ದರಿಂದ ಅಲ್ಲಿ ಹೋಗ್ತಕ್ಕಂಥವ್ರು ತಮ್ಮ ಜೊತೆಗೆ ಸಾಕಷ್ಟು ಉಪಹಾರದ ಸಾಮಗ್ರಿಗಳನ್ನು, ನೀರನ್ನು ಜೊತೆಗೆ ಕೊಂಡೊಯ್ತಕ್ಕಂಥದ್ದು ಕಡ್ಡಾಯ. ಇದು ಅತ್ಯಂತ ಸುಂದರವಾದ ಒಂದು ವ್ಯೂ ಪಾಯಿಂಟ್ ಆಗಿರೋದ್ರಿಂದ ಇಲ್ಲಿ ಛಾಯಾಚಿತ್ರವನ್ನು ತೆಗೆಸ್ಕೊಳ್ಳೋದಕ್ಕೆ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಸ್ಥಳ. ಆದ್ದರಿಂದ ಇಲ್ಲಿ ಬಹಳಷ್ಟು ಜನ ಛಾಯಾಚಿತ್ರ ತೆಗೆಸ್ಕೊಳ್ಳೋದಕ್ಕೋಸ್ಕರನೇ ಬರ್ತಾರೆ. ಅಲ್ಲಿನ ಸೌಂದರ್ಯವನ್ನು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿತಕ್ಕಂಥ ಒಂದು ವಾತಾವರಣವನ್ನು ನಾವು ನೋಡ್ಬೋದು. ಕವಿಕಲ್ ಅಂದರೆ ಕಲ್ಲು ಬಂಡೆ ಅಂತಕ್ಕಂಥ ಅರ್ಥ ಬರುತ್ತೆ. ಗಂಡಿ ಅಂದರೆ ಕಣಿವೆ ಅಂತ. ಇಲ್ಲಿ ಕಣಿವೆ ಇದೆ, ಬಹಳ ದೊಡ್ಡ ಬೃಹತ್ತಾಗಿರ್ತಕ್ಕಂಥ ಬಂಡೆಗಳಿದ್ದಾವೆ. ಆ ಬಂಡೆಗಳ ನಡುವೆ ಬೀಸ್ತಕ್ಕಂಥ ಗಾಳಿ ತಂಪಾಗಿದ್ದು ಭಾಳ ವೇಗವಾಗಿ ಅದು ಗಾಳಿ ಬೀಸೋದ್ರಿಂದ ಅಲ್ಲಿ ಶಬ್ದವನ್ನು ಉಂಟು ಮಾಡುತ್ತೆ. ಎರಡು ಕಲ್ಲು ಬಂಡೆಗಳ ನಡುವೆ ಬರ್ತಕ್ಕಂಥ ಶಬ್ದ ಇದೆಯಲ್ಲ, ಅದು ನಮ್ಮ ಮನಸ್ಸಿಗೆ ಒಂದು ಸಂತೋಷವನ್ನು ನೀಡುತ್ತೆ, ಒಂದೊಂದು ಸರಿ ನಮಗೆ ಭಯವನ್ನು ಉಂಟು ಮಾಡುತ್ತೆ. ಆದ್ದರಿಂದ ಈ ಒಂದು ಸ್ಥಳ ಭಾಳ ನೈಸರ್ಗಿಕವಾಗಿ ಭಾಳ ಸುಂದರವಾಗಿರೋದ್ರ ಜೊತೆಗೆ
ಅಲ್ಲಿ ಒಂದು ಬಂಡೆಯ ಮೇಲೆ ಆಂಜನೇಯನ ವಿಗ್ರಹವನ್ನು ಸಹ ಕೆತ್ತಿರೋದನ್ನು ನಾವು ನೋಡ್ಬೋದು. ಆ ಸ್ಥಳದಿಂದ ಕೆಳಗೆ ನೋಡಿದರೆ ಚಿಕ್ಕಮಗಳೂರಿನ ಸುಂದರವಾದ ಒಂದು ನೋಟ ನಮಗೆ ಕಂಡುಬರುತ್ತೆ. ಅಂದರೆ ಚಿಕ್ಕಮಗಳೂರು ನಗರ ಅಲ್ಲಿಂದ ತುಂಬ ಸೊಗಸಾಗಿ ಕಾಣ್ತಕ್ಕಂಥದ್ದು. ಆಮೇಲೆ ಸುತ್ತ ಹಸಿರಾದ ಗಿಡಗಳು, ಅವು ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುತ್ತೆ. ಚಳಿಗಾಲ ಮಳೆಗಾಲದಲ್ಲಿ ಸಂಚರಿಸ್ತಕ್ಕಂಥ ಮೋಡಗಳು ಮುಖಕ್ಕೆ ತಾಗಿಕೊಂಡು ಹೋಗುತ್ತೆ, ದೇಹಕ್ಕೆ ತಾಗಿಕೊಂಡು ಹೋಗೋದ್ರಿಂದ ನಾವೆಲ್ಲೋ ಯಾವುದೋ ಒಂದು ಸ್ವರ್ಗದಲ್ಲಿ ಇದ್ದೀವೇನೋ ಅಂತಕ್ಕಂಥ ಭಾವನೆ ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ಆದ್ದರಿಂದ ಈ ಒಂದು ಸ್ಥಳಕ್ಕೆ ಪ್ರಕೃತಿ ಪ್ರಿಯರು ಹೆಚ್ಚಾಗಿ ಭೇಟಿಯನ್ನು ನೀಡ್ತಾರೆ. ಎಲ್ಲ ಕಾಲದಲ್ಲೂ ಭೇಟಿ ನೀಡ್ತಾರೆ. ಮಳೆಗಾಲ, ಚಳಿಗಾಲ, ಬೇಸಿಗೆ ಅಂತಲ್ಲ, ಎಲ್ಲ ಕಾಲದಲ್ಲೂ ಸಹ ಇಲ್ಲಿ ಜನ ಹೋಗಿ ಅಲ್ಲಿನ ಒಂದು ಸೌಂದರ್ಯವನ್ನು ಸವಿತಕ್ಕಂಥದ್ದನ್ನು ನಾವು ನೋಡ್ಬೋದು. ಇದು ಚಿಕ್ಕಮಗಳೂರಿನಿಂದ ಬಾಬಾ ಬುಡನ್ಗಿರಿಗೆ ಹೋಗಬೇಕಾದ್ರೆ ದಾರಿಯಲ್ಲಿ ಸುಮಾರು ಒಂದು 20-25 ಕಿಲೋಮೀಟರ್ ಸಾಗಿದರೆ ಈ ಸ್ಥಳವನ್ನು ನಾವು ತಲುಪ್ಬೋದು. ಇಲ್ಲಿ ಮೆಟ್ಟಲುಗಳು ಇರೋದರಿಂದ ಸುಲಭವಾಗಿ ಆ ಬೆಟ್ಟವನ್ನು ಹತ್ಕೊಂಡು ಹೋಗ್ಬೋದು. ಆಮೇಲೆ ಸುತ್ತಮುತ್ತಲು ದಟ್ಟವಾದ ಕಾಡಿರೋದ್ರಿಂದ ರಾತ್ರಿಯಲ್ಲಿ ಉಳಿಯೋದಕ್ಕೆ ಮಾತ್ರ ಸುರಕ್ಷಿತ ಅಲ್ಲ. ಯಾಕೆಂದರೆ ಅನೇಕ ಕಾಡು ಪ್ರಾಣಿಗಳು ಇರ್ತವೆ. ಹಾಗಾಗಿ ಅಲ್ಲಿ ಉಳಿಯೋದಕ್ಕೆ ಸುರಕ್ಷಿತವಲ್ಲ. ಚಿಕ್ಕ ಮಕ್ಕಳ ಬಗ್ಗೆ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು. ಯಾಕೆಂದರೆ ಇಲ್ಲಿ ರಭಸವಾಗಿ ಬೀಸ್ತಕ್ಕಂಥ ಗಾಳಿ ಮಕ್ಕಳನ್ನು ಹೊತ್ತೊಯ್ಯುವಷ್ಟು ಬಲವಾಗಿ ಬೀಸುತ್ತೆ. ಆದ್ದರಿಂದ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ತುಂಬ ಎಚ್ಚರಿಕೆ ಬೇಕು. ಅಲ್ಲಿ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಒಂದು ವಾತಾವರಣ ಇರೋದ್ರಿಂದ ನಾವು ಅದನ್ನು ಹಾಳು ಮಾಡಬಾರ್ದು. ಅಲ್ಲಿ ಪ್ಲಾಸ್ಟಿಕ್ಕನ್ನು ಬಿಸಾಕ್ತಕ್ಕಂಥದ್ದು, ಅಲ್ಲಿ ಕೆತ್ತಕ್ಕಂಥದ್ದು, ತೆಗೆದುಕೊಂಡೋಗಿರ್ತಕ್ಕಂಥ ಕಸವನ್ನು ಹಾಕ್ತಕ್ಕಂಥದ್ದು, ಅವೆಲ್ಲವನ್ನು ನಾವು ಮಾಡಬಾರ್ದು. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಇದುವರೆಗೆ ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಎಂಎನ್ ಸುಂದರ್ರಾಜ್. ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್.